ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರು ಆದ ದೇವರ ಪ್ರಿಯ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವಂಥ ಜೀವ ನೀಡುವ, ರಕ್ಷಣೆ ನೀಡುವ, ಬೆಳಕು ನೀಡುವ, ದೇವರ ಮಹಿಮೆಯಿಂದ ತುಂಬುವ, ದೇವರ ಶಾಂತಿ ನೀಡುವ, ದೇವರ ನೀತಿ, ಧೈರ್ಯ, ದೇವರ ಭಯಭಕ್ತಿ, ಜ್ಞಾನ, ದೇವದೂತರ ಕಾವಲು, ಆರೋಗ್ಯ, ಬೆಳಕು ನೀಡುವ ದೇವರ ಆರೋಗ್ಯದಾಯಕ ದೇವರ ವಾಕ್ಯ ಭಾಗಾಂಶ ಪ್ರೇರೆ. ದೇವರು ಆದುಕೊಂಡದ್ದನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಪ್ರಯಾಸ ಪಡಿರಿ. ಅಂಶ ಪ್ರೇರೆ, ದೇವರು ನಿಮ್ಮನ್ನು ಆದುಕೊಂಡದ್ದನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಪ್ರಯಾಸ ಪಡಿರಿ ಎನ್ನುವ ವಾಕ್ಯ ಭಾಗಾಂಶವನ್ನು ನಾವು ಧ್ಯಾನಿಸುವ ಮೊದಲು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೇರೆ. ನನ್ನೊಂದಿಗೆ ಏಕೀಭವಿಸಿ ಪ್ರಾರ್ಥಿಸಿರಿ. ಕೇಳಲಿರುವ ದೇವರ ಸೃಷ್ಟಿಕರ್ತನ ಮಾತುಗಳು ನಮ್ಮನ್ನು ಹೊಸ ಸೃಷ್ಟಿಯನ್ನಾಗಿ ಮಾರ್ಪಡಿಸುವಂತೆ ಮತ್ತು ರಕ್ಷಿಸುವಂತೆ ಎಲ್ಲ ವಿಭಾಗಗಳಲ್ಲೂ ತನ್ನ ಮಹಿಮೆಗಾಗಿ ತಂದೆ ಯೇಸು ಮತ್ತು ಪೋಷಿಸುವಂತೆ ಎಲ್ಲ ಕೊರತೆಗಳನ್ನು ನೀಗಿಸುವ ಯೆಹೋವ ಹಿರೇ ದೇವರು ಅದು ಪ್ರೇರೆ. ಕೇಳಲಿರುವ ದೇವರ ಮಾತುಗಳು ನಮ್ಮ ಹೃದಯ ಎಂಬ ನೆಲದಲ್ಲಿ ಬಿದ್ದು ಒಳ್ಳೆ ನೆಲವಾಗಿಸುವಂತೆ ನಮ್ಮ ಹೃದಯವನ್ನು ಮತ್ತು 100ಕ್ಕೆ 160, 30ರಷ್ಟು ಫಲ ಕೊಟ್ಟು ಲೋಕಕ್ಕೆ ಹೋಗಿ ಫಲ ಕೊಡುವಂತೆ, ಶಾಶ್ವತವಾಗಿ ನಿಲ್ಲುವಂತೆ ಆ ಫಲ ತಂದೆ ಯೇಸು ಕ್ರಿಸ್ತನ ಪರಿಶುದ್ಧಾತ್ಮನು ತಾನೇ ಅನುಗ್ರಹಿಸಲಿ. ನನಗೆ ಏಕೀಭವಿಸಿ ಪ್ರಾರ್ಥಿಸಿ ಪ್ರೇರೆ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ನೀತಿವಂತನು, ನಂಬಿಗಸ್ತನು, ಮನುಷ್ಯ ಕುಲದ ಭಯಭಕ್ತಿಗೆ ಪಾತ್ರನಾದ ದೇವರೇ, ಪಾಪ ಕ್ಷಮಾಪಣೆ ಮಾಡುವ ನಿಜವಾದ ಏಕ ದೇವರೇ, ಪಾಪಿಗಳನ್ನು ತಾಳದೆ ಹತ್ತಿರ ಸೇರಿಸಿಕೊಂಡು ನಿಮ್ಮ ಪರಿಶುದ್ಧತೆಯಿಂದ ಶುದ್ಧೀಕರಿಸುವಾತನೇ, ತಂದೆ, ವಿಶ್ವಾಸವನ್ನು ಹುಟ್ಟಿಸಿ ಅದನ್ನು ಪರಿಪೂರ್ಣಗೊಳಿಸುವ ನಿಮ್ಮ ಪ್ರಿಯ ಕುಮಾರ ಯೇಸು ಕ್ರಿಸ್ತನ ಮುಖಾಂತರ ನಿಮ್ಮ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವಂತೆ ಅನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರ. ದೇವರು ನಿಮ್ಮನ್ನು ಕರೆದದ್ದನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಪ್ರಯಾಸ ಪಡಿರಿ ಎನ್ನುವ ಅಂಶವನ್ನು ಧ್ಯಾನಿಸುವಾಗ, ತಂದೆ, ಆತ್ಮಸ್ವರೂಪ ದೇವರೇ, ಪರಿಶುದ್ಧನೇ, ರಕ್ಷಕನೇ, ನೀವೇ ನಿಮ್ಮ ಪರಿಶುದ್ಧ ರಕ್ಷಣೆಯ ವಾಕ್ಯ ಭಾಗದಿಂದ, ಜ್ಞಾನದ ವಾಕ್ಯ ಭಾಗದಿಂದ ಮತ್ತಷ್ಟು ಪ್ರಯಾಸಪಟ್ಟು ಉನ್ನತ ಪರಲೋಕವೆಂಬ ಶಿಖರವಾದ ನಿಮ್ಮನ್ನು ಸೇರಿಕೊಳ್ಳಲು ನಿಮ್ಮ ವಾಕ್ಯ ಮುಖಾಂತರ ನಮ್ಮೆಲ್ಲರೊಂದಿಗೆ ಮಾತನಾಡಿ ಸವರಿದ ಕವಲುಗಳಂತೆ ಶುದ್ಧ ಮಾಡಬೇಕೆಂದು ಎಲ್ಲ ಸೈತಾನ ಅಗ್ನಿ ಬಾಣಗಳನ್ನು ಆರಿಸುವಂಥ ದೊಡ್ಡ ಗಾಢವಾದ ಅತ್ಯಾಸಕ್ತಿಯುಳ್ಳ ವಿಶ್ವಾಸ ನಿಮ್ಮ ಮಕ್ಕಳಾದ ನಮ್ಮೆಲ್ಲರಿಗೆ ನೀಡಬೇಕೆಂದು, ನಿರೀಕ್ಷೆ ನೀಡಬೇಕೆಂದು, ನೀವು ಒಳ್ಳೆಯವರು, ಒಳ್ಳೆಯದನ್ನು ಮಾತ್ರ ಮಾಡುತ್ತೀರಿ, ನಿಮ್ಮನ್ನು ನೀವು ಕರೆದವರು ಜೀವನದಲ್ಲಿ ಎಲ್ಲವೂ ಹಿತಕರವಾಗಿ ಪರಿಣಮಿಸುವಂತೆ ಮಾಡುತ್ತೀರಿ. ಅದಕ್ಕಾಗಿ ಸ್ತೋತ್ರ. ತಂದೆ, ನೀವು ಪ್ರೀತಿಯಾಗಿದ್ದೀರಿ, ಪ್ರೀತಿಯಿಂದ ಇಡೀ ವಿಶ್ವವನ್ನು ಆವರಿಸಿಕೊಂಡಿದ್ದೀರಿ. ನಿಮ್ಮನ್ನು ಕೂಗಿ ಕರೆಯುವ ಪ್ರತಿಯೊಬ್ಬ ನಿಮ್ಮ ಮಕ್ಕಳಾದ ನಮ್ಮನ್ನು ಪ್ರೀತಿಯಿಂದ, ಆತ್ಮದಿಂದ ತುಂಬುತ್ತೀರಿ, ಪರಿಶುದ್ಧ ಆತ್ಮನಿಂದ, ಮತ್ತು ರಕ್ಷಿಸುತ್ತೀರಿ ನಿಮ್ಮ ಚಿತ್ತದಂತೆ. ದೇವರೇ, ನೀವು ಕರೆದದ್ದನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಪ್ರಯಾಸ ಪಡಬೇಕೆಂಬ ಈ ವಾಕ್ಯ ಭಾಗದ ಮುಖಾಂತರ ನಮ್ಮೆಲ್ಲರೊಂದಿಗೆ ಮಾತನಾಡಬೇಕೆಂದು, ಹೀಗೆ ಮಾಡಿ ದುಷ್ಟನು ಹಾಕಿದ ಎಲ್ಲ ಅಗ್ನಿಬಾಣಗಳನ್ನು ನಾಶ ಮಾಡುವಂತೆ ಶಾಂತಿದಾಯಕ ದೇವರೇ, ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ಈ ವಾಕ್ಯ ಭಾಗದ ಮುಖಾಂತರ ಹಾಕಿಸಬೇಕೆಂದು, ಹಾಕಿದ್ದಕ್ಕಾಗಿ ಧನ್ಯವಾದ, ಸ್ತೋತ್ರ, ಆರಾಧನೆ, ಮಹಿಮೆ, ಕೃತಜ್ಞತೆ, ವಂದನೆ ಸಲ್ಲಿಸುತ್ತಾ ಪ್ರಾರ್ಥಿಸುತ್ತೇವೆ ತಂದೆ. ಆಮೇನ್, ಆಮೇನ್. ಜೀಸಸ್ ನೇಮ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಅದು ಪ್ರೇರೆ. ದೇವರು ಆದುಕೊಂಡದ್ದನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಪ್ರಯಾಸ ಪಡಿರಿ ಎನ್ನುವ ಅಂಶವನ್ನು ನಾವು ನೇರವಾಗಿ ವಾಕ್ಯ ಭಾಗದೊಳಗೆ ಪ್ರವೇಶವಾಗೋಣ ಪ್ರೇರೆ. ನಾವು ಪೇತ್ರನ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಓದುತ್ತೇವೆ. ಪೀಟರ್ ಫಸ್ಟ್ ಲೆಟರ್ ಚಾಪ್ಟರ್ 1 ವರ್ಸ್ 10th ವರ್ಡ್. ಇಲ್ಲಿ ಓದುವುದಾದರೆ, ಆ ಪೀಠಿಕೆ ನೋಡುವುದಾದರೆ ಪ್ರೇರೆ, ಈ ಭಾಗದ ಅಂಶ ಭಕ್ತಿ ವೃದ್ಧಿಗೆ ಅನುಕೂಲವಾದ ಪ್ರೇರಣೆಗಳು. ಅದು ಪ್ರೇರೆ. ಮತ್ತಷ್ಟು ಪ್ರಯಾಸ ಪಡಿರಿ, ದೇವರು ನಿಮ್ಮನ್ನು ಆದುಕೊಂಡಿದ್ದಾನೆ ಎಂದು ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಪ್ರಯಾಸ ಪಡಿರಿ ಎನ್ನುವ ಅಂಶದ ಪೀಠಿಕೆ ನೋಡುವುದಾದರೆ ಭಕ್ತಿ ವೃದ್ಧಿಗೆ ಅನುಕೂಲವಾದ ಪ್ರೇರಣೆ. ಅದು ಪ್ರೇರೆ. ಇಂದು ನಾವು ಧ್ಯಾನಿಸುವ ಅಂಶ ಭಕ್ತಿ ವೃದ್ಧಿಗೆ ಅನುಕೂಲ. ಹೌದು. 10ನೇ ವಾಕ್ಯ, 1ನೇ ಪೇತ್ರ ಪತ್ರಿಕೆ, 1ನೇ ಪತ್ರಿಕೆ ಪೇತ್ರ 1ನೇ ಅಧ್ಯಾಯ 10ನೇ ವಾಕ್ಯ. ಫಸ್ಟ್ ಪೀಟರ್ ಚಾಪ್ಟರ್ 1 ವರ್ಸ್ 10th ವರ್ಡ್. ಇಲ್ಲಿ ಓದುವುದಾದರೆ, ಆದುದರಿಂದ
ಸಹೋದರರೇ, ದೇವರು ನಿಮ್ಮನ್ನು ಕರೆದದ್ದನ್ನು ಆದುಕೊಂಡದ್ದನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಪ್ರಯಾಸ ಪಡಿರಿ. ಹೀಗೆ ಮಾಡಿದರೆ ಎಂದಿಗೂ ಎಡವುವುದಿಲ್ಲ. ಹೌದು ಪ್ರಿಯರೇ, ನಮ್ಮ ಮುಖ್ಯ ವಾಕ್ಯ, ದೇವರು ನಮ್ಮನ್ನು ಕರೆದಿದ್ದಾನೆ ಎನ್ನುವುದಕ್ಕೆ, ಆದುಕೊಂಡಿದ್ದಾನೆ ಎನ್ನುವುದಕ್ಕೆ, ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಪ್ರಯಾಸ ಪಡುವುದೇ ಅದಕ್ಕೆ ಉದಾಹರಣೆ ಆಗಿದೆ ಪ್ರಿಯರೇ, ಒಳ್ಳೆಯ ಮಾರ್ಗವಾಗಿದೆ. ಹೌದು, ಹೀಗೆ ಮಾಡಿದರೆ ಎಂದಿಗೂ ಎಡುವುದಿಲ್ಲ. ನಾನು ಎಡುವಿದ್ದೇನೆ, ದೇವರು ಕರೆದಿದ್ದಾನೋ ಇಲ್ಲವೋ, ನಾನು ಎಲ್ಲ ವಿಷಯಗಳಲ್ಲಿ ಸಫಲತೆ ಇಲ್ಲದಾತನಾಗಿದ್ದಾನೆ, ಆಯ್ಕೆಯಾಗಿದ್ದಾನೆ, ದೇವರು ನನ್ನ ಬಗ್ಗೆ ಚಿಂತಿಸುತ್ತಾನೋ ಇಲ್ಲವೋ, ನಾನು ದೇವರಿಗೆ ಕೇಳಿದ್ದೇನೆ ಕೆಲವು ವಿಷಯ, ಅದು ಕೊಟ್ಟಿಲ್ಲ, ದೇವರು ನನ್ನನ್ನು ಕರೆದಿದ್ದಾನೋ ಇಲ್ಲವೋ, ಇತರರಂತೆ ನನ್ನನ್ನು ಆಶೀರ್ವದಿಸಿಲ್ಲ, ದೇವರು ನನ್ನನ್ನು ಕರೆದಿದ್ದಾನೋ ಇಲ್ಲವೋ, ಯಾರು ನನ್ನ ಬಗ್ಗೆ ಯೋಚಿಸುವುದಿಲ್ಲ, ದೇವರು ನನ್ನನ್ನು ಕರೆದಿದ್ದಾನಿಲ್ಲವೋ. ಇಲ್ಲ ಪ್ರಿಯರೇ, ಮನುಷ್ಯರಲ್ಲಿ ಭರವಸೆ ಇಡಬೇಡಿರಿ, ಅವರು ತಕ್ಕ ಸಮಯದಲ್ಲಿ ಸಹಾಯ ಮಾಡೋ ಸಮರ್ಥರಲ್ಲ. ಆದ್ದರಿಂದ ಸಹೋದರರೇ, ದೇವರು ನಿಮ್ಮನ್ನು ಕರೆದಿದ್ದನ್ನು ಯಾವ ರೀತಿ ಕರೆದಿದ್ದಾನೆ ಪ್ರಿಯರೇ? ಇಡೀ ವಿಶ್ವದ ಎಲ್ಲ ಕುಲದ ಜನರನ್ನು ಕರೆದಿದ್ದಾನೆ. ಹಿಂದಿನ ಅಜ್ಞಾನ ಕಾಲದ ಸಂಗತಿಗಳನ್ನು, ಜೀವಿತಗಳನ್ನು ದೇವರು ಲೆಕ್ಕಕ್ಕೆ ತಗೊಳ್ಳಿಲ್ಲ ಯೇಸು ಕ್ರಿಸ್ತನ ಹುಟ್ಟುವುದಕ್ಕೆ ಮೊದಲು. ಆದರೆ ಯೇಸು ಕ್ರಿಸ್ತನು ದೇವರು, ಅದೃಶ್ಯ ದೇವರು ಸಾದೃಶ್ಯ ರೂಪವಾಗಿ, ಸರ್ವಸೃಷ್ಟಿಗೆ ಜ್ಯೇಷ್ಠ ಪುತ್ರನಾಗಿ, ಆಗಲೆಲ್ಲದರ ಅಗ್ರಸ್ಥನಾಗಿ, ಆದಿ ಸಂಭೂತನಾಗಿ, ಸತ್ತವರೊಳಗಿಂದ ಮೊದಲು ಎದ್ದು ಬರಬೇಕು ಎಂಬ ಆತನಾಗಿ, ದೇವರ ಭಕ್ತರು ದೇವರನ್ನು ನೋಡಬೇಕೆಂದು ಆಶಿಸಿದವರಿಗೆ ದೈವತ್ವದ ಸಂಪೂರ್ಣತೆ ಅವತರಿಸಿಯಾಗಿ ಈ ಲೋಕದಲ್ಲಿ ಉದಯಿಸಿದ ಪ್ರೇರೆ, ಕೃಪಾ ಸತ್ಯ ಸಂಪೂರ್ಣನಾಗಿ ಮಾಂಸಾಕಾರದಲ್ಲಿ ನಮ್ಮ ಮಧ್ಯದಲ್ಲಿ ದೇವರ ಏಕಪುತ್ರನಿಗೆ ಇರತಕ್ಕ ಮಹಿಮೆ ಆತನಲ್ಲಿತ್ತು ಪ್ರೇರೆ. ಆತನು ಕೃಪೆಯಿಂದಲೂ ಸತ್ಯದಿಂದಲೂ ಪರಿಪೂರ್ಣನಾಗಿದ್ದನು. ಆತನ ಕೃಪೆಯಿಂದ ನಾವು ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿಕೊಂಡೆವು. ಆದರೆ ಕೃಪೆಯ ಮೇಲೆ ಕೃಪೆ ಅಂದರೆ ಅಯೋಗ್ಯರಾಗಿದ್ದೆವು ಪ್ರೇರೆ. ದೇವರ ಜ್ಞಾನಕ್ಕೆ, ದೇವರ ಜೀವಕ್ಕೆ, ದೇವರ ಕ್ಷಮಾಪಣೆಗೆ, ದೇವರ ಪ್ರೀತಿಗೆ, ದೇವರನ್ನು ದರ್ಶಿಸುವುದಕ್ಕೆ, ದೇವಲೋಕ ಪ್ರವೇಶವಾಗುವುದಕ್ಕೆ, ಅಲ್ಪ ಆಯುಷ್ಯನು ಶಾಶ್ವತ ಆಯುಷ್ಯ ಆಗಿರೋ ದೇವರ ಆಯುಷ್ಯದೊಳಗೆ ಪ್ರವೇಶವಾಗಲು, ಹೀಗೆ ಕೃಪೆ ನೀಡಿದನು. ಆತನನ್ನು ವಿಶ್ವಾಸಿಸಲು, ಆತನ ಸನ್ನಿಧಿಗೆ ಬರಲು ಧೈರ್ಯದ ಕೃಪೆ. ನಿಜವಾದ ದೇವರು ನಿತ್ಯ ಜೀವವಾಗಿದ್ದಾನೆ. ಆತನು ಲೋಕದಲ್ಲಿ ಇದ್ದಾನೆ, ಲೋಕವು ಆತನ ಅರಿತುಕೊಳ್ಳಲಿಲ್ಲ. ಲೋಕ ಎಂದರೆ ಆಕಾಶ, ಭೂಮಿ, ಅದರಲ್ಲಿರುವುದೆಲ್ಲವೂ, ಮತ್ತು ವಿಶೇಷವಾಗಿ ಮನುಷ್ಯ ಮತ್ತು ಮನುಷ್ಯರಿಗೆ ಹಿಡಿದಿರುವ ರೋಗ ಯಾವುದೆಂದರೆ ಕಣ್ಣಿನಾಶೆ, ಶರೀರದಾಶೆ, ಬದುಕು ಬಾಣಡಂಬ. ಇದು ದೇವರಿಂದ ಹುಟ್ಟದೆ ಲೋಕದಿಂದಲೇ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಸೆಯು ಗತಿಸಿ ಹೋಗುತ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಸದಾಕಾಲ ಜೀವಿಸುತ್ತಾನೆ. ಹೀಗೆ ಸಹೋದರರೇ, ದೇವರು ನಿಮ್ಮನ್ನು ಕರೆದದ್ದನ್ನು, ಆದುಕೊಂಡದ್ದನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಪ್ರಯಾಸ ಪಡಿರಿ. ಯೇಸು ಕ್ರಿಸ್ತನ ಮುಖಾಂತರ ಕರೆದಿದ್ದಾನೆ ಪ್ರೇರೆ. ವಿಶ್ವದ 4 ದಿಕ್ಕುಗಳಲ್ಲಿ ಇರುವವರೆಲ್ಲರನ್ನು, ಇಂದಿನ ಅಜ್ಞಾತ ಕಾಲಗಳನ್ನು, ವಿಗ್ರಹ ಆರಾಧನೆ ಮಾಡಿದ್ದನ್ನು, ಮನುಷ್ಯರನ್ನೇ ದೇವರೆಂದು ಪೂಜಿಸಿದ್ದನ್ನು, ಸರ್ಪಗಳನ್ನು, ಪಕ್ಷಿಗಳನ್ನು, ಕ್ರಿಮಿಕೀಟಗಳನ್ನು, ಜಂತುಗಳನ್ನು, ಮೃಗಗಳನ್ನೇ ದೇವರೆಂದು ಪೂಜಿಸಿದ ಕಾಲಗಳನ್ನು ದೇವರು ತಳ್ಳಿಬಿಟ್ಟನು. ಈಗಲಾದರೂ ತನ್ನ ಪ್ರಿಯಕುಮಾರನ ಮುಖಾಂತರ ಮಾತನಾಡಿದ್ದಾನೆ. ಹಿಂದೆ ಅನೇಕ ಜನರನ್ನು, ಪ್ರವಾದಿಗಳನ್ನು, ಅರಸರನ್ನು ಆರಿಸಿಕೊಂಡು ಮಾತಾಡುತ್ತಿದ್ದನು, ನ್ಯಾಯಸ್ಥಾಪಕರನ್ನು. ಈಗಲಾದರೂ ದೇವರು ತಾನೇ ತನ್ನ ಸ್ವರವನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡಿದ್ದಾನೆ. ವಾಕ್ಯವೇ, ದೇವರ ಮಾತೆ ಮಾಂಸರೂಪವಾಗಿ ಕನ್ನಿಕೆಯಲ್ಲಿ ಹುಟ್ಟಿತು. ಪಾಪ ಸಂಬಂಧ ಇಲ್ಲದಾತನಾಗಿ ಕಾಮಯದಿಂದ ಹುಟ್ಟಿಲ್ಲ, ಶರೀರ ಸಂಪರ್ಕದಿಂದ ಹುಟ್ಟಿಲ್ಲ, ಮಾನವ ಸಹಜ ಬೈಕಲಿಂದ ಹುಟ್ಟಲಿಲ್ಲ ಪ್ರೇರೆ. ಯೇಸು ಕ್ರಿಸ್ತನು ಪುರುಷ ಸಂಕಲ್ಪದಿಂದ ಹುಟ್ಟಲಿಲ್ಲ, ದೇವರಿಂದಲೇ ಅದ್ಭುತ ಸ್ವರೂಪನು, ಅದ್ಭುತವಾಗಿ ಪುರುಷ ಸ್ಪರ್ಶ ಇಲ್ಲದೆ ಕನ್ನಿಕೆಯಲ್ಲಿ ಹುಟ್ಟಿದ್ದಾನೆ ಪ್ರೇರೆ. ಕಾರಣ ನಮ್ಮೆಲ್ಲರ ಪಾಪಗಳಿಂದ ಕ್ಷಮಿಸಲು, ಪಾಪಗಳಿಂದ ಬಿಡಿಸಲು, ಪಾಪ ಇಲ್ಲದಾತನಾಗಿ ಹುಟ್ಟಬೇಕಾಗಿತ್ತು. ಹೌದು, ಹೀಗೆ ಯೇಸುವಿನ ಬಿಟ್ಟರೆ ಎಲ್ಲ ಸ್ತ್ರೀ ಪುರುಷರು ಪಾಪದಿಂದ ಹುಟ್ಟಿದ್ದಾರೆ ಪ್ರೇರೆ. ದಾವೀದನ 51ನೇ ಕೀರ್ತನೆಯಲ್ಲಿ ಹೇಳುತ್ತಾನೆ, ನನ್ನ ತಾಯಿಯು ಪಾಪದಲ್ಲೇ ನನ್ನನ್ನು ಹೆತ್ತಳು, ತಾಯಿ ಗರ್ಭದಿಂದಲೇ ನಾನು ಪಾಪಿ, ಮಾತೃಗರ್ಭದಿಂದಲೇ ದ್ರೋಹಿ ಎಂದು ದಾವೀದನು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದಾಗ
ದೇವರಲ್ಲಿ ಕ್ಷಮಾಪಣೆ ಬೇಡಿಕೊಳ್ಳುತ್ತಿದ್ದಾನೆ ನೋಡಿ ಪ್ರಿಯರೇ. ಹೀಗೆ ಯೇಸುವಿನಲ್ಲಿ ನಾವು ಬಂದಾಗ, ಯೇಸುವಿನ ವಿಶ್ವಾಸಿಸಿದಾಗ ನಮ್ಮ ಪಾಪ ಶಾಪ ಯೇಸುವಿನ ಮೇಲೆ ಹೋದವು ಪ್ರಿಯರೇ. ಆತ ತೆಗೆದುಕೊಂಡನು. ನಾವು ಪಾಪ ಕೊಡುವ ಸಂಬಳ ಮರಣ. ಆತನು ಪಾಪ ಎಂಬ ಸಾಲವನ್ನು ಕಟ್ಟಿದ್ದಾನೆ. ಆತನನ್ನು ವಿಶ್ವಾಸುವರ ಪಕ್ಷವಾಗಿ ದೇವರಿಗೂ ಮನುಷ್ಯರಿಗೂ ಮಧ್ಯೆ ನಿಂತು ಶಿಲುಬೆಯಲ್ಲಿ ತನ್ನ ದೇಹದ ಮೇಲೆ ತೆಗೆದುಕೊಂಡು ಪಾಪ ಎಂಬ ಅಡ್ಡಗೋಡೆಯನ್ನು ಕೆಡವಿಹಾಕಿದ್ದಾನೆ. ದೇವರಿಗೂ ನಮ್ಮ ಮಧ್ಯೆ ಇರುವ ಪಾಪ ಎಂಬ ಅಡ್ಡಗೋಡೆ, ಶರೀರ ಸ್ವಭಾವ ಎಂಬ ಅಡ್ಡಗೋಡೆ, ತನ್ನ ದೈವ ಸ್ವಭಾವವನ್ನು ನೀಡಿ ಆತನಲ್ಲಿ ವಿಶ್ವಾಸ ಇಡುವರು ಒಬ್ಬನೂ ನಾಶವಾಗಬಾರದು, ಎಲ್ಲರೂ ನಿತ್ಯ ಜೀವ, ಅಮರ ಜೀವ, ಸ್ವರ್ಗೀಯ ಜೀವ, ದೇವರ ಜೀವ, ಮೋಕ್ಷ ಸೇರಬೇಕೆಂದೇ ದೇವರು ಈ ಲೋಕದಲ್ಲಿರುವ ಎಲ್ಲರನ್ನು, ಲೋಕವನ್ನು ಪ್ರೀತಿಸಿ ತನ್ನ ಪ್ರಿಯ ಕುಮಾರನನ್ನು ಕೊಟ್ಟನು ಪ್ರೇರೆ. ಹೌದು, ಆತನಲ್ಲಿ ನಿತ್ಯ ಜೀವವಿದೆ ಪ್ರೇರೆ. ಆತನಿಗೆ ಒಳಗಾದರೆ ದೇವರ ಕೋಪ ನಮ್ಮ ಮೇಲಿಂದ ಹೋಗುತ್ತದೆ. ಇಲ್ಲಿವರೆಗೆ ನಾವು ಮಾಡಿದ ಪಾಪ ಶಾಪ, ತಿಳಿಯದೆ ಮಾಡಿದ ದೇಹದ ದುಷ್ಪರಿಣಾಮಗಳಿಂದ ಕ್ಷಮಾಪಣೆ ಆಗುತ್ತೇವೆ. ಮಗನಿಗೆ ಒಳಗಾಗದಿದ್ದರೆ, ಆತನಲ್ಲಿ ವಿಶ್ವಾಸ ಇಡದಿದ್ದರೆ ದೇವರ ಕೋಪಕ್ಕೆ ಗುರಿಯಾಗುತ್ತೇವೆ. ದೇವರ ಕೋಪ ಎಂದರೆ ಪ್ರೇರೆ ದೇವರಿಂದ ದೂರ ಆಗುವುದು. ದೇವರಿಂದ ದೂರ ಆಗುವುದೆಂದರೆ ನರಕ. ಹೌದು ಪ್ರೇರೆ. ದೇವರಿರುವ ಸ್ಥಳ ಎಲ್ಲ ಪರಲೋಕ, ಸ್ವರ್ಗ, ಭೂಮಿಯಲ್ಲಿ ಎಲ್ಲ ಕಡೆ ಇರ್ತಾನೆ ಪ್ರೇರೆ. ಆದರೆ ನರಕದಲ್ಲಿ ಮಾತ್ರ ಇರುವುದಿಲ್ಲ. ದೇವರ ಇಲ್ಲದ ಸ್ಥಳ ಅದು ಒಂಥರ ಉಸಿರುಗಟ್ಟಿದಂತೆ ಪ್ರೇರೆ. ನಮ್ಮನ್ನು ನಾವು ನಿಂದಿಸಿಕೊಳ್ಳುವ ಸ್ಥಳ, ಹಲ್ಲು ಕಡಿಯುವ ಗೋಳಾಡುವ ಸ್ಥಳ. ಹೌದು, ಯಾರು ಆ ಸ್ಥಳಕ್ಕೆ ಹೋಗಬಾರದೆಂದೇ ಯೇಸು ಕ್ರಿಸ್ತನು ಆ ಸ್ಥಳಕ್ಕೆ ಹೋಗುವವರ ಶಿಕ್ಷೆ ಹೇಗಿರುತ್ತದೆಂದು ಶಿಲುಬೆ ಮೇಲೆ ತೆಗೆದುಕೊಂಡು ತನ್ನ ದೇಹದಲ್ಲಿ 3 ಮೊಳೆಗಳಲ್ಲಿ ಗಾಯ ಹೊಂದಿ, ಹೌದು ಪ್ರೇರೆ, ಚಡಿಯೇಟುಗಳು 39 ಚಡಿಯೇಟುಗಳಿಂದ ಗಾಯ ಹೊಂದಿ, ಮುಳ್ಳಿನ ಕಿರೀಟ, ಎಲ್ಲ ಮನುಷ್ಯರು ಮಾಡಿದ ಕೆಟ್ಟ ಆಲೋಚನೆ, ದೋಷ, ಹೌದು ಪ್ರೇರೆ, ಹೀಗೆ ದೇಹದಿಂದ ಮಾಡಿದ ಎಲ್ಲ ದುಷ್ಪರಿಣಾಮಕ್ಕಾಗಿ ಗಾಯ ಪ್ರೇರೆ. ಆತನು ನಮ್ಮ ಪಾಪ ತೆಗೆದುಕೊಂಡು ಶಿಲುಬೆಯಲ್ಲಿ ಅವುಗಳಿಗೆ ಜಡಿದು ಅವುಗಳನ್ನು ನಿರ್ಬಲಾವಸ್ಥೆ ಮಾಡಿ, ನಿಷ್ಕ್ರಿಯ ಮಾಡಿ, ಬಲಹೀನಪಡಿಸಿ, ಸಾಯಿಸಿ, ಸಮಾಧಿ ಮಾಡಿ ನಮ್ಮನ್ನು ಎಬ್ಬಿಸಲು ತಾನು ಪಾಪವಿಲ್ಲದ ಜೀವಂತ ದೇವರ ಕುಮಾರನಾಗಿ, ನೀತಿವಂತ ದೇವಕುಮಾರನಾಗಿ ಶಾಶ್ವತವಾಗಿ ಎದ್ದಿದ್ದಾನೆ ಪ್ರೇರೆ. ಈಗೂ ಸತ್ತವನಾಗಿದ್ದೆ, ಈಗೂ ಯುಗಾಂತರಕ್ಕೂ ಜೀವಿಸುವನಾಗಿದ್ದೇನೆ. ಮರಣದ ಪಾತಾಳದ ಬೀಗದ ಕೈಗಳು ನನ್ನಲ್ಲಿವೆ ಎಂದು ಹೇಳುತ್ತಿದ್ದಾನೆ. ಯಾರ ಪರವಾಗಿ ಪ್ರೇರೆ? ದೇವರು ಕರೆದವರ ಪರವಾಗಿ, ದೇವರು ಆದುಕೊಂಡವರ ಪರವಾಗಿ, ಯೇಸುವಿನಲ್ಲಿ ವಿಶ್ವಾಸ ಇಟ್ಟವರ ಪರವಾಗಿ. ಯೇಸುವಿನಲ್ಲಿ ವಿಶ್ವಾಸ ಇಟ್ಟವರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟಿದ್ದಾನೆ ಎಂದು ಆ ಖಚಿತ ದೃಢಪಡಿಸಿಕೊಳ್ಳುವ ಆ ಪ್ರಯಾಸ ಪಡುವವರಿಗಾಗಿ, ಪ್ರೇರೆ, ಯೇಸುವಿನ ವಿಶ್ವಾಸ ಇಟ್ಟವರು ಪ್ರತಿಯೊಬ್ಬರಿಗಾಗಿ ಯೇಸು ತನ್ನ ರಕ್ತವನ್ನು ಸುರಿಸಿದ್ದಾನೆ, ಗಾಯ ಹೊಂದಿದ್ದಾನೆ. ಆತನ ಗಾಯಗಳಿಂದ ನಮ್ಮೆಲ್ಲರಿಗೂ ಗುಣವಾಗಿದೆ. ಮಾನಸಿಕವಾಗಿ, ಆತ್ಮಿಕವಾಗಿ, ದೈಹಿಕವಾಗಿ ರೋಗ, ಆದರೆ ಎಲ್ಲಕ್ಕಿಂತ ದೊಡ್ಡ ರೋಗ ಹೃದಯ ರೋಗ. ಅದನ್ನು ಬಲ್ಲವರು ಯಾರು ಪ್ರೇರೆ? ಹೌದು, ಎಲ್ಲಕ್ಕಿಂತ ವಂಚಕ ಮಾನವ ಹೃದಯ. ಒಂದು ರೀತಿ ಇರುವುದಿಲ್ಲ ಪ್ರೇರೆ, ಅದು ಸಂದರ್ಭಾನುಸಾರವಾಗಿ ಮಾರ್ಪಡುತ್ತಿರುತ್ತದೆ. ಆದರೆ ಯೇಸುವಿನಲ್ಲಿ ವಿಶ್ವಾಸ ಇಟ್ಟರೆ ಅಪ್ಪ, ತಂದೆ ಎಂದು ಕೂಗುವ ಮಗನ ಹೃದಯವನ್ನು ನಮ್ಮ ಆತ್ಮಗಳಿಗೆ ಕಳಿಸುತ್ತಾನೆ ದೇವರು, ಅಥವಾ ಮಗನ ಆತ್ಮವನ್ನು ನಮ್ಮ ಹೃದಯಗಳಿಗೆ ಕಳಿಸುತ್ತಾನೆ. ಆಗ ನಾವು ಸ್ಥಿರಚಿತ್ತರಾಗಿರುತ್ತೇವೆ ಪ್ರೇರೆ. ಪ್ರಾರ್ಥನೆಯಲ್ಲಿ, ದೇವರ ಭಯಭಕ್ತಿಯಲ್ಲಿ, ದೈವ ಪ್ರಜ್ಞೆಯಲ್ಲಿ, ದೇವರ ಮಾರ್ಗದಲ್ಲಿ, ದೇವರ ವಾಕ್ಯ ಎಂಬ ಸತ್ಯದಲ್ಲಿ ಬಂಡೆಯ ಮೇಲೆ ಕಟ್ಟಿದ ಬುದ್ಧಿವಂತ ಮನೆಯಂತೆ ಜೀವಿಸುತ್ತೇವೆ. ಜೀವಿತ ಎಂಬ ಮನೆಯನ್ನು ಮತ್ತು ಸಮೃದ್ಧಿ ಜೀವಾದ ಪರಲೋಕ ಎಂಬ ಉತ್ತಮ ದೇಶದ ಕಡೆಗೆ ಪ್ರಯಾಣ ಮಾಡುತ್ತೇವೆ ಪ್ರೇರೆ. ಇಲ್ಲದಿದ್ದರೆ ಪಾತಾಳ ಎಂಬ ಹಲ್ಲು ಕಡಿದು ಗೋಳಾಡುವ ಆ ದೆವ್ವದ ದೂತರಿಗೂ ಸಿದ್ಧ ಮಾಡಿರುವ ಸ್ಥಳಕ್ಕೆ ಹೋಗುತ್ತೇವೆ. ಕಾರಣ ನಾವು ನಮ್ಮ ಸ್ವಂತ ಸೊತ್ತಲ್ಲ, ದೇವರಿಂದ ಸೃಷ್ಟಿಸಲ್ಪಟ್ಟಿದ್ದೇವೆ ಪ್ರೇರೆ. ದೇವರ ಅನುಮತಿ ಇಲ್ಲದೆ ದೇವರಿಂದ ಸೃಷ್ಟಿಸಲ್ಪಟ್ಟಿದ್ದೇವೆ. ಇವಾಗ ದೇವರ ಅನುಮತಿ ಕೇಳಿ ಅದರ ಪ್ರಕಾರ ನಡೆಯಬೇಕಾಗಿದೆ. ದೇವರೇ, ನನ್ನ ಕುರಿತು ನಿನ್ನ ಉದ್ದೇಶ ಏನಂದರೆ ಆತನು ಈ ಲೋಕವನ್ನು ಎಷ್ಟು ಹೆಚ್ಚಾಗಿ ಪ್ರೀತಿಸಿ ತನ್ನ ಮಗನನ್ನು ಕಳಿಸಿಕೊಟ್ಟಿದ್ದಾನೆ, ಅಥವಾ ತನ್ನ ಪ್ರತಿರೂಪವನ್ನೇ ಕಳಿಸಿಕೊಟ್ಟಿದ್ದಾನೆ. ಆತನಲ್ಲಿ ವಿಶ್ವಾಸ ಇಡಬೇಕು, ನಿತ್ಯ ಜೀವ ಪಡೆಯಬೇಕು. ಕಣ್ಣು ಕಾಣದ, ಕಿವಿ ಕೇಳದ, ಮಾನವ ಹೃದಯ ಗ್ರಹಿಸದ ಅತಿಶಯ ಆನಂದ ಸೃಷ್ಟಿ ಮಾಡಿದ್ದಾನೆ ದೇವರು ತನ್ನನ್ನು ಒಲಿದವರಿಗೆ, ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟವರಿಗೆ. ಅದು ಪ್ರೇರೆ. ಹೀಗೆ ಆದುದರಿಂದ ಸಹೋದರರೇ, ಯೇಸುವಿನಲ್ಲಿ ವಿಶ್ವಾಸ ಇಟ್ಟ ಸಹೋದರರೇ, ಯೇಸುವನ್ನು ಸ್ವಂತ ರಕ್ಷಕನಾಗಿ, ದೇವರನ್ನಾಗಿ ಯಾರ್ಯಾರು ಇನ್ನೂ ವಿಶ್ವಾಸಿಲ್ಲ ಪ್ರೇರೆ, ವಿಶ್ವಾಸಿಸಿರಿ.
ಆತನೇ ನಮ್ಮ ಎರಡನೇ ವ್ಯಕ್ತಿತ್ವ ಮತ್ತು ನಿಜವಾದ ವ್ಯಕ್ತಿತ್ವ, ಜಯಕರವಾದ ವ್ಯಕ್ತಿತ್ವ, ಆನಂದವಾದ ವ್ಯಕ್ತಿತ್ವ, ಆರೋಗ್ಯವಾದ ವ್ಯಕ್ತಿತ್ವ, ಶಕ್ತಿಯುಳ್ಳ ವ್ಯಕ್ತಿತ್ವ ಪ್ರೇರೆ. ಹೌದು, ದೇವರು ನಮ್ಮದು ಪ್ರವಾದಿ ಯೆರೆಮೀಯನ ಗ್ರಂಥದಲ್ಲಿ ದೇವರು ಹೇಳುತ್ತಿದ್ದಾನೆ ಪ್ರೇರೆ ಏನೆಂದು, ನಾನು ಸರ್ವಶಕ್ತಿಯುಳ್ಳ ದೇವರು ಯೆಹೋವನಾಗಿದ್ದೇನೆ, ನನಗೆ ಅಸಾಧ್ಯವಾದದ್ದು ಯಾವುದಾದ್ರೂ ಇದೆಯಾ? ನಾನು ಪ್ರಾಣಿಗಳಿಗೆಲ್ಲ ದೇವರು. ಯೇಸು ಕ್ರಿಸ್ತನೇ ತಂದೆಯಾದ ದೇವರ ಪ್ರತಿರೂಪ ಪ್ರೇರೆ. ಯೇಸು ಕ್ರಿಸ್ತನೇ ಆಗಿದ್ದಾನೆ ದೇವರು. ನಮ್ಮ ಮನುಷ್ಯ ಕುಲಕ್ಕೆಲ್ಲ, ಮನುಷ್ಯರೆಲ್ಲರಿಗೆ, ನರಪ್ರಾಣಿಗಳಿಗೆ ಆತನೇ ದೇವರಂತ. ಆತನಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಹೌದು, ನರಕ ಮಾರ್ಗದಿಂದ ತಪ್ಪಿಸಲೇ ಬಂದಿದ್ದಾನೆ. ಒಬ್ಬನಿಗೆ ಸರಿ ಕಾಣುವ ಮಾರ್ಗ ತೋಚುತ್ತದೆ, ಆದರೆ ಅದು ಕಡೆಯಲ್ಲಿ ನಾಶಕರವಾದ ಹಳ್ಳವಾಗಿ ಮಾರ್ಪಡುತ್ತದೆ. ಅದೇ ಪ್ರೇರೆ ನರಕ. ಹಳ್ಳ ಅಂದರೆ ನಾಶಕರವಾದ ಹಳ್ಳ, ತಳವಿಲ್ಲದ ಗುಂಡಿ, ಕತ್ತಲೆಯ ಅಗಾಧ ಸ್ಥಳ, ಕೂಪ. ಆ ಸ್ಥಳಕ್ಕೆ ಹೋಗಬಾರ್ದು ಪ್ರೇರೆ ಯಾರು. ಹೌದು, ಅದ ಕಾರಣ ಪ್ರೇರೆ, ಆದ್ದರಿಂದ ಸಹೋದರರೇ, ದೇವರು ನಿಮ್ಮನ್ನು ಕರೆದದ್ದನ್ನು, ಆದುಕೊಂಡದನ್ನು ದೃಢಪಡಿಸಿಕೊಳ್ಳೋದಕ್ಕೆ ಮತ್ತಷ್ಟು ಪ್ರಯಾಸ ಪಡಿರಿ. ದೇವರು ನಿಮ್ಮ ಕರೆದಿದ್ದಾನೆ ಇಲ್ಲವೋ ಎಂದು ದೃಢಪಡಿಸಿಕೊಳ್ಳೋದಕ್ಕಾಗಿ ಮತ್ತಷ್ಟು ಪ್ರಯಾಸ ಪಡಿರಿ ಎಂದು ಪೇತ್ರನು ಹೇಳುತ್ತಿದ್ದಾನೆ. ನಮ್ಮ ಕೈಯಲ್ಲಿ ಆಗುವುದಿಲ್ಲ ಎನ್ನಬಾರದು. ಹೌದು, ನೇಗಿಲ ಮೇಲೆ ಕೈ ಹಾಕಿ ಹಿಂತಿರುಗಿ ನೋಡುವವನು ದೇವರ ರಾಜ್ಯಕ್ಕೆ ತಕ್ಕವನಲ್ಲ ಎಂದು ಯೇಸು ಹೇಳಿದ್ದಾನೆ. ಹೌದು, ಯೇಸು ಕ್ರಿಸ್ತನ ಶಿಷ್ಯರಲ್ಲಿ ಅನೇಕರು ಹಿಂಬಾಲಿಸುತ್ತಿರುತ್ತಾರೆ. ಒಬ್ಬ ಶಿಷ್ಯನು ಹೇಳ್ತಾನೆ, ಸ್ವಾಮಿ, ನನ್ನ ತಂದೆಯ ಉತ್ತರ ಕ್ರಿಯೆಗಳನ್ನು ಮಾಡಿ ಬರುತ್ತೇನೆ, ಅಪ್ಪಣೆಯಾಗಲಿ ಎಂದು ಹೇಳುತ್ತಾನೆ. ಅಂದರೆ ಸತ್ತೋಗಿರುತ್ತಾನೆ. ಆಗಿನ ಕಾಲದ ಪದ್ಧತಿಯಂತೆ ಶವ ಸಂಸ್ಕಾರ ಮಾಡಿ ಸಮಾಧಿ ಮಾಡಿ ಬರುವ ಪದ್ಧತಿಗಳು ಪ್ರೇರೆ. ಹೌದು, ಆಗ ಯೇಸು ಕ್ರಿಸ್ತ ಪ್ರಭು ಹೇಳುತ್ತಾನೆ, ರಕ್ಷಕ ದೇವರು, ನೋಡು, ನೇಗಿಲಿಗೆ ಕೈ ಹಾಕಿ, ಅಂದರೆ ಈ ಲೋಕದಲ್ಲಿ ನಾವು ಬಿತ್ತುವುದಕ್ಕೆ ಹೊರಟಿದ್ದೇವೆ, ದೇವರ ವಾಕ್ಯವನ್ನು, ದೇವರ ರಾಜ್ಯವನ್ನು ಸ್ಥಾಪಿಸೋದಕ್ಕೆ ಹೊರಟಿದ್ದೇವೆ. ಇವು ಹೊಲದ ಮೇಲೆ ಕೆಲಸ ಮಾಡುವವರು ಎರಡು ಎತ್ತಿನ ಮೇಲೆ ನೊಗ ಹಾಕಿ ಹಿಂದೆ ಬೀಜ ಬಿತ್ತುವ ಕೆಲಸದಲ್ಲಿರುವಾಗ ಆ ನೇಗಿಲಿರ್ತದೆ ಪ್ರೇರೆ, ಅದರ ಮೇಲೆ ಕೈ ಹಾಕಿ ಎತ್ತುಗಳನ್ನು ಮುಂದೆ ಓಡಿಸೋದು ಕೆಲವು ವರ್ಷಗಳಿಂದ ಪ್ರೇರೆ. ಇವಾಗ ಭಾಳ ಕಡಿಮೆ ಮಿಷನ್ಗಳು ಬಂದಿವೆಲ್ಲ. ಆದರೆ ನೇಗಿಲ ಮೇಲೆ ಕೈ ಹಾಕಿ ಹಿಂತಿರುಗಿ ನೋಡುವವನು ದೇವರ ರಾಜ್ಯಕ್ಕೆ ತಕ್ಕವನಲ್ಲ. ಹೌದು, ಹಿಂತಿರುಗಿ ನೋಡಬಾರ್ದಂತ ಪ್ರೇರೆ, ಮುಂದೆ ಹೋಗ್ತಾ ಇರಬೇಕು. ಆದ್ದರಿಂದ ನಾವು ಸತ್ತವರೇ ತಮ್ಮ ಸತ್ತು ಹೋದವರನ್ನು ಸಮಾಧಿ ಮಾಡಿಕೊಳ್ಳಲಿ, ನೀನಾದರೂ ನನ್ನನ್ನು ಹಿಂಬಾಲಿಸು, ದೇವರ ರಾಜ್ಯವನ್ನು ಸಾರು. ಅಂದರೆ ಶಾಶ್ವತ ರಾಜ್ಯ ಬರುತ್ತಿದೆ, ಅದರೊಳಗೆ ಪ್ರವೇಶ ಮಾಡಿರಿ. ಯೇಸುವನ್ನು ವಿಶ್ವಾಸಿದರೆ ಮಾತ್ರ ಆ ರಾಜ್ಯದಲ್ಲಿ, ಆ ಬೆಳಕಿನ ಲೋಕದಲ್ಲಿ, ಮೋಕ್ಷದಲ್ಲಿ ಪ್ರವೇಶ. ಇಲ್ಲದಿದ್ದರೆ ಇಲ್ಲ. ಯೇಸುವನ್ನು ವಿಶ್ವಾಸಬೇಕಾಗಿದೆ ಎಂದು ನಾವು ಹೇಳಬೇಕಾಗಿದೆ ಪ್ರೇರೆ. ಹೌದು, ಯೇಸುವೇ ಮಾರ್ಗ. ಹೌದು ಪ್ರೇರೆ, ದೇವರು ಆದುಕೊಂಡದ್ದನ್ನು, ಕರೆದದ್ದನ್ನು ದೃಢಪಡಿಸಿಕೊಳ್ಳೋದಕ್ಕೆ ಮತ್ತಷ್ಟು ಪ್ರಯಾಸ ಪಡಬೇಕಾಗಿದೆ ಪ್ರೇರೆ. ಹೀಗೆ ಮಾಡಿದರೆ ನಾವು ಎಂದಿಗೂ ಎಡುವುದಿಲ್ಲ. ಹೌದು ಪ್ರೇರೆ, ಕರೆದಾತನು ನಂಬಿಗಸ್ತನು, ಆತನು ತನ್ನ ಕಾರ್ಯವನ್ನು ನಮ್ಮಲ್ಲಿ ಪರಿಪೂರ್ಣ ಸಾಧಿಸುತ್ತಾನೆ. ಆದ್ದರಿಂದ ನೀವು ಇರುವವುಗಳಲ್ಲಿ ತೃಪ್ತಿಯಾಗಿರಿ, ಹಣದಾಸೆಗೆ ಬಲಿಯಾಗಬೇಡ್ರಿ. ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂದು ದೇವರು ಹೇಳುತ್ತಾನೆ. ಪ್ರಭುವೇ ನನ್ನ ಸಹಾಯಕನು, ನಾನು ಯಾರಿಗೆ ಭಯಪಟ್ಟೇನು? ಪ್ರಭುವೇ ನನ್ನ ಜೊತೆಗಾರನು ಎಂದು ಹೇಳಬೇಕಾಗಿದೆ ಪ್ರೇರೆ. ಇನ್ನೊಂದು ವಾಕ್ಯ ನೋಡುವುದಾದರೆ ನಾವು ಫಿಲಿಪ್ಪಿ ಪತ್ರಿಕೆಯಲ್ಲಿ ಕೂಡ ನೋಡ್ತೇವೆ ಪ್ರೇರೆ. ಥೆಸಲೋನಿಕ 1ನೇ ಅಧ್ಯಾಯ 4ನೇ ವಾಕ್ಯ. ಫಸ್ಟ್ ಥೆಸಲೋನಿಯನ್ ಚಾಪ್ಟರ್ 1 ವರ್ಸ್ 4th ವರ್ಡ್. ಇಲ್ಲಿ ಓದುವುದಾದರೆ, ದೇವರು ಪ್ರೀತಿಸಿದ ಸಹೋದರರೇ, ಆತನು ನಿಮ್ಮನ್ನು ಆದುಕೊಂಡನೆಂಬುದನ್ನು, 5ನೇ ವಾಕ್ಯ, ಆತನು ನಿಮ್ಮನ್ನು ಆದುಕೊಂಡನೆಂಬುದನ್ನು ನಾವು ಸಾರಿದ ಸುವಾರ್ತೆಯು ನಿಮ್ಮಲ್ಲಿ ಬರೀ ಮಾತಾಗಿ ಬಾರದೆ ಶಕ್ತಿಯೊಡನೆಯೂ ಪವಿತ್ರಾತ್ಮದೊಡನೆಯೂ ಬಹುನಿಶ್ಚಯದೊಡನೆಯೂ ಬಂತೆಂಬುದನ್ನು ಬಲ್ಲೆವು. ಹೌದು, ಹೀಗೆ ಪೌಲನು ಥೆಸಲೋನಿಕದವರಿಗೆ ಹೇಳುತ್ತಿದ್ದಾನೆ, ದೇವರು ಪ್ರೀತಿಸಿದ ಸಹೋದರರೇ. ಹೌದ್ರಿ, ದೇವರು ಆದುಕೊಂಡದ್ದನ್ನು, ಕರೆದದ್ದನ್ನು ದೃಢಪಡಿಸಿಕೊಳ್ಳಲು ಮತ್ತಷ್ಟು ಪ್ರಯಾಸ ಪಡಿರಿ. ಹೀಗೆ ಮಾಡಿದರೆ ನೀವು ಎಂದಿಗೂ ಎಡುವುದಿಲ್ಲ ಎಂದು ಪೌಲನು ಹೇಳುತ್ತಾ, ದೇವರು ಪ್ರೀತಿಸಿದ ಸಹೋದರರೇ, ಥೆಸಲೋನಿಕದವರೇ, ಭಾರತ ದೇಶದವರೇ, ವಿಶ್ವದ ಎಲ್ಲ ಕ್ರೈಸ್ತರೇ,
all world Christian people, God call you every day, come unto me who labor and burdened, I will give you rest in body and spirit, because I am the humble and meek. I will give you real peace in your life and eternity. ಇಲ್ಲಿ ದೇವರು ಪ್ರೀತಿಸಿದ ಸಹೋದರರೇ, ಆತನು ನಿಮ್ಮನ್ನು ಆದುಕೊಂಡದ್ದನ್ನು ನಾವು ಸಾರಿದ ಸುವಾರ್ತೆ ನಿಮ್ಮಲ್ಲಿ ಬರೀ ಮಾತಾಗಿ ಬಾರದೆ ಶಕ್ತಿಯೊಡನೆ, ದೇವರು ಪ್ರೀತಿಸಿದ ಸಹೋದರರಂತ ಪ್ರೇರಣೆ ನಾವು. ಮತ್ತು ದೇವರು ನಮ್ಮನ್ನು ಆದುಕೊಂಡನೆಂಬುದನ್ನು ಪೌಲನು ಸಾರಿದ ಸುವಾರ್ತೆಯೊಡನೆ ಮತ್ತು ಶಕ್ತಿಯೊಡನೆ, ಬರೀ ಬಾಯಿ ಮಾತಾಗಿ ಬರಲಿಲ್ಲ ಅಂತ, ದೇವರು ನಮ್ಮನ್ನು ಆದುಕೊಂಡನಂತ, ಸುವಾರ್ತೆಯೊಡನೆ ಅಂತ ಪ್ರೇರೆ. ಸುವಾರ್ತೆನೆ ಅಂದರೆ ದೇವರ ಬಲ ಸ್ವರೂಪವಾಗಿದೆ. ಸುವಾರ್ತೆ ಅಂದರೆ ಕತ್ತಲೆಯಲ್ಲಿರುವ ಜನರಿಗೆ ಪ್ರಕಾಶವಾಗಿದೆ. ಇಗೂ ಮರಣದಲ್ಲಿದ್ದ ಜನರಿಗೆ ದೊಡ್ಡ ಬೆಳಕು, ಅರುಣೋದಯವಾಯಿತು. ಕಾರ್ಗತ್ತಲೆಯಲ್ಲಿರುವ ಜನರಿಗೆ ದೊಡ್ಡ ಬೆಳಕು ಕಾಣಿಸಿಕೊಂಡಿತು. ಯೇಸು ಕ್ರಿಸ್ತನೇ ಆ ಸುವಾರ್ತೆಯಾಗಿದ್ದಾನೆ ಪ್ರೇರೆ. ಸುವಾರ್ತೆ ಅಂದರೆ ಯೇಸುವಿನ ಮಾತುಗಳು ಸುವಾರ್ತೆಯಾಗಿವೆ ಪ್ರೇರೆ. ಹೌದು, ಈತನು ನನ್ನ ಪ್ರಿಯಕುಮಾರನು, ಈತನ ಮಾತಿಗೆ ಕಿವಿಗೊಡಿರಿ, ಈತನ ಇಲ್ಲಿ ನನ್ನ ಆತ್ಮವನ್ನಿಟ್ಟಿದ್ದೇನೆ, ಈತನು ನನ್ನ ಅಪಾರ ಮೆಚ್ಚುಗೆಗೆ ಪಾತ್ರನು, ನನ್ನ ಪರಮಪ್ರಿಯನು ಎಂದು ತಂದೆಯ ದೇವರು ಯೇಸು ಕ್ರಿಸ್ತನ ಕುರಿತು ಸಾಕ್ಷಿ ಕೊಟ್ಟಿದ್ದಾನೆ. ಯೇಸು ಕ್ರಿಸ್ತನು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವಾಗ ಸ್ನಾನಿಗೆ ಯೋಹಾನನಿಂದ, ಹೌದು, ನಾವು ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಓದುತ್ತೇವೆ. ಹೌದು, ದೇವರು ಪ್ರೀತಿಸಿದ ಸಹೋದರರೇ, ದೇವರು ನಿಮ್ಮನ್ನು ಆದುಕೊಂಡನೆಂದು ಎಂಬುದನ್ನು ನಾವು ಸಾರಿದ ಸುವಾರ್ತೆ ನಿಮ್ಮಲ್ಲಿ ಬರೀ ಬಾಯಿ ಮಾತಾಗಿ ಬರಲಿಲ್ಲ ಅಂತ, ಶಕ್ತಿಯೊಡನೆ ಬಂತು, ಪವಿತ್ರಾತ್ಮದೊಡನೆಯೂ ಬಂತು, ಬಹು ನಿಶ್ಚಯದೊಡನೆಯೂ ಬಂತೆಂಬುದನ್ನು ಬಲ್ಲೆವು. ಹೌದು, ಸುವಾರ್ತೆ ಸಾರುವವರು ಪೌಲನು ಹೇಳ್ತಿದ್ದಾನೆ, ಬರೀ ಬಾಯಿ ಮಾತಲ್ಲ, ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾರೆಂದು, ಕರೆದಿದ್ದಾನೆಂದು ಸುವಾರ್ತೆ ಮುಖಾಂತರ ದೃಢಪಡಿಸಲಾಗಿದೆ. ಸುವಾರ್ತೆ ಅಂದರೆ ಯೇಸುವಿನ ಜನನ, ಯೇಸುವಿನ ಬೋಧನೆ, ಸಾಧನೆ, ಮಹತ್ ಕಾರ್ಯ ಮತ್ತು ರೋಗ ಸೌಖ್ಯ, ಸತ್ತವರನ್ನು ಬದುಕಿಸಿದ್ದು, ಸೈತಾನನಿಂದ ಪೀಡಿಸಲ್ಪಟ್ಟವರನ್ನು ಬಿಡುಗಡೆ ಮಾಡಿದ್ದು, ಸೈತಾನನ್ನು ಕಟ್ಟಿ ಹಾಕಿದ್ದ 18 ವರ್ಷಗಳಿಂದ ನಡು ಬಗ್ಗಿದ್ದ ಸ್ತ್ರೀಯನ್ನು ಗುಣಪಡಿಸುತ್ತಾನೆ ಪ್ರೇರೆ ಸಭಾಮಂದಿರದಲ್ಲಿ ಯೇಸು ಸಬ್ಬತ್ ದಿನ. ಸುಳ್ಳು ಭಕ್ತರು, ಪರಿಸರ ಶಾಸ್ತ್ರಿಗಳು ಅಡ್ಡಿಪಡಿಸುತ್ತಾರೆ, ವಾರಕ್ಕೆ 6 ದಿನಗಳಿವೆ, ಆವಾಗ ಮಾಡಿಕೋ, ಇವಾಗ ಬೇಡ ಅಂತಾರೆ. ಕಪಟಿಗಳು ನೀವು, ಎತ್ತು ಕತ್ತೆ ಸಬ್ಬತ್ ದಿನ ಕುಣಿಯಲ್ಲಿ ಬಿದ್ದರೆ ಮೇಲಕ್ಕೆ ಎತ್ತುವುದಿಲ್ಲವೋ? ಸಬ್ಬತ್ ದಿನ ದೇವರ ದಿನ ಎಂದು ಬಿಟ್ಟು ಬಿಡುತ್ತೀರೋ? ನೀರಡಿಕೆ ಆದರೆ ನೀರು ಕುಡಿಸೋದು ಕರ್ಕೊಂಡು ಹೋಗ್ತಾರಿಲ್ಲ. ಮತ್ತು ಈಕೆ ಮನುಷ್ಯಳು, ಇನ್ನೂ ಎಷ್ಟೋ ಅಮೂಲ್ಯರು ಮನುಷ್ಯರು, ಈಕೆಯನ್ನು ಸೈತಾನನು 18 ವರ್ಷಗಳಿಂದ ಕಟ್ಟಿ ಹಾಕಿದ್ದನು, ಈತನನ್ನು ಬಿಡಿಸಬಾರದು ಕಟ್ಟುಗಳಿಂದ. ಹೌದು ಪ್ರೇರೆ, ಹೀಗೆ ಯೇಸು ಕ್ರಿಸ್ತನು ಕಟ್ಟುಗಳಿಂದ ಬಿಡಿಸಲು ಬಂದ ಪ್ರೇರೆ. ಶಕ್ತಿಯೊಡನೆ, ಪವಿತ್ರಾತ್ಮದೊಡನೆ, ಬಹು ನಿಶ್ಚಯದೊಡನೆ ಆ ಸುವಾರ್ತೆ ಬಂತೆಂಬುದನ್ನು ಬಲ್ಲೆವು. ಹೌದು, ಯೇಸು ಕ್ರಿಸ್ತನು ಬಿಡುಗಡೆ ನಾಯಕ ಆಗಿದ್ದಾನೆ ಪ್ರೇರೆ. ಸೈತಾನನ ಕಾರ್ಯಗಳನ್ನು ನಾಶ ಮಾಡಲು ಪ್ರತ್ಯಕ್ಷ ಆದನು. ಮತ್ತೆ 2ನೇ ಸಾರಿ ಕಾಣಿಸಿಕೊಳ್ಳುತ್ತಾನೆ ಯೇಸು ಕ್ರಿಸ್ತನು. ಆತನ ಉಸಿರಿನಿಂದಲೇ ಸೈತಾನನು ನಾಶವಾಗುತ್ತಾನೆ, ಶಿಕ್ಷೆಗೆ ಹೋಗುತ್ತಾನೆ, ಪಾತಾಳಕ್ಕೆ, ಬೆಂಕಿ ಸರೋವರಕ್ಕೆ. ಹೌದು, ಹೀಗೆ ದೇವರು ನಿನ್ನನ್ನು ಪ್ರೀತಿಸಿದ್ದಾನೆ ಪ್ರಿಯ ಸಹೋದರ ಸಹೋದರಿ. ಆತನು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ ಸುವಾರ್ತೆಯ ಮೂಲಕ. ಯೇಸುವನ್ನು ವಿಶ್ವಾಸಿಸುವ ಜಗತ್ತಿನ ಎಲ್ಲ ಸುವಾರ್ತೆ ಮಾಡುವವರ ಮೂಲಕ, ಬೈಬಲ್ ಗ್ರಂಥದ ಯೇಸುವಿನ ಜೀವಿತವನ್ನು ಯಾರ್ಯಾರು ನಂಬಿರಿ, ವಿಶ್ವಾಸಿಸಿರಿ, ನಂಬಿದರೆ ದೇವರ ಮಹಿಮೆಯನ್ನು ಕಾಣುತ್ತೀರಿ. ಮರಣ ಹೋಗಿ ಜೀವ ಪ್ರತ್ಯಕ್ಷವಾಗುತ್ತದೆ, ಅಂಧಕಾರ ಹೋಗಿ ಮಧ್ಯಾಹ್ನವಾಗುತ್ತದೆ ಎಂದು ಸಾರುವ ಎಲ್ಲ ಭಕ್ತರ ಮುಖಾಂತರ, ಸುವಾರ್ತೆ ಹೇಳುವವರ ಮುಖಾಂತರ, ಅಪೊಸ್ತಲರ ಪ್ರವಾದಿಗಳ ಮುಖಾಂತರ, ಬೋಧಕರ, ಅದು ಪ್ರೇರ ಉಪದೇಶಕರ ಮುಖಾಂತರ ದೇವರು ಆದುಕೊಂಡನೆಂಬುದನ್ನು ಸಾರಿದ ಸುವಾರ್ತೆ ನಿಮ್ಮಲ್ಲಿ ಬರೀ ಬಾಯಿ ಮಾತಾಗಿ ಬರದೆ ಶಕ್ತಿಯೊಡನೆ, ಪವಿತ್ರಾತ್ಮದೊಡನೆ, ಬಹು ನಿಶ್ಚಯದೊಡನೆ ಬಂತೆಂಬುದನ್ನು ಬಲ್ಲವರಾಗಿರ್ಬೇಕು ಪ್ರೇರೆ. ಹೌದು, ಹೀಗೆ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ ಪ್ರೇರೆ, ನಿಶ್ಚಯವಾಗಿ ಆರಿಸಿಕೊಂಡಿದ್ದಾನೆ.
ಅದು ಕರೆದದ್ದನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಪ್ರಯಾಸ ಪಡಬೇಕೆಂದು ಹೇಳುತ್ತಿದ್ದಾನೆ. ಆಗ ನೀವು ಎಂದಿಗೂ ಇಡುವುದಿಲ್ಲ. ಪ್ರಯಾಸ ಪಡಬೇಕಾಗಿದೆ. ಹೌದು, ಶಕ್ತಿಯಾಗಿದ್ದಾನೆ ಪ್ರಭು, ಪರಿಶುದ್ಧ ಆತ್ಮನಾಗಿದ್ದಾನೆ ಪ್ರಭು. ನಿಶ್ಚಯದೊಡನೆ ಆತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಹೌದು, ತನ್ನ ರಕ್ತ ಸುರಿಸಿ ನಮ್ಮನ್ನು ತಂದೆಯಾದ ದೇವರಿಗಾಗಿ ಕೊಂಡುಕೊಂಡಿದ್ದಾನೆ. ಹೌದು, ಪ್ರಭು ಬಲಿಷ್ಠನಾಗಿದ್ದಾನೆ. ಆತನ ನಮ್ಮೊಂದಿಗಿರುವಾಗ ನಮ್ಮ ವಿರೋಧಿ ಯಾರಿಲ್ಲ ಪ್ರೇರೆ. ಹೌದು, ಇಂತೆ ಕೃಪೆ ಪ್ರಭು ನೀಡುತ್ತಾನೆ. ನಾವು ದೇವರು ನಮ್ಮನ್ನು ಆದುಕೊಂಡದ್ದನ್ನು, ಕರೆದದ್ದನ್ನು ದೃಢಪಡಿಸಿಕೊಳ್ಳಲು ಮತ್ತಷ್ಟು ಪ್ರಯಾಸ ಪಡೀರಿ, ಆಗ ಎಂದಿಗೂ ಎಡುವುದಿಲ್ಲ. ಹೌದು, ಈ ಅಂಶದಲ್ಲಿ ಇನ್ನೊಂದು ವಾಕ್ಯ ನೋಡುವುದಾದರೆ ಫಿಲಿಪಿ ಪತ್ರಿಕೆ 2ನೇ ಅಧ್ಯಾಯ 12ನೇ ವಾಕ್ಯ ಪ್ರೇರೆ. ಫಿಲಿಪಿ ಲೆಟರ್ ಚಾಪ್ಟರ್ 2 ವರ್ಸ್ 12th ವರ್ಡ್. ಹೀಗಿರುವಲ್ಲಿ ನನ್ನ ಪ್ರಿಯರೇ, ನೀವು ನನ್ನ ಮಾತನ್ನು ಯಾವಾಗಲೂ ಕೇಳಿದಂತೆ ಈಗಲೂ ಕೇಳಿರಿ. ನಾನು ನಿಮ್ಮಲ್ಲಿರುವಾಗ ಮಾತ್ರವಲ್ಲದೆ ನಾನಿಲ್ಲದಿರುವಾಗಲೂ ಬಹು ಹೆಚ್ಚಾಗಿ ಮನೋಭೀತಿಯಿಂದ ನಡುಗುವವರಾಗಿ ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ. ಹೌದು ಪ್ರೇರೆ, ಫಿಲಿಪಿ ಪತ್ರಿಕೆ 2ನೇ ಅಧ್ಯಾಯ 12ನೇ ವಾಕ್ಯ. ಫಿಲಿಪಿಯನ್ಸ್ ಚಾಪ್ಟರ್ 2 ವರ್ಸ್ 12th ವರ್ಡ್. ಇಲ್ಲಿ ಪೌಲ ಹೇಳುತ್ತಿದ್ದಾನೆ, ಹೀಗಿರುವಲ್ಲಿ ನನ್ನ ಪ್ರೇರೆ, ಹೇಗಿರುವಲ್ಲಿ ದೇವರು ನಿಮ್ಮನ್ನು ಕರೆದದ್ದನ್ನು, ಆದುಕೊಂಡದ್ದನ್ನು ದೃಢಪಡಿಸಿಕೊಳ್ಳಲು ಮತ್ತಷ್ಟು ಪ್ರಯಾಸ ಪಡುವವರೇ, ಎಂದಿಗೂ ಎಡುವುದಿಲ್ಲ ಆಗ ಎಂದು ಹೇಳುತ್ತಾ, ಹೀಗಿರುವಲ್ಲಿ ನನ್ನ ಪ್ರಿಯ ದೇವರ ಮಕ್ಕಳೇ, ಯೇಸುವಿನಲ್ಲಿ ನೀವು ನನ್ನ ಮಾತನ್ನು ಯಾವಾಗಲೂ ಕೇಳಿದಂತೆ ಈಗಲೂ ಕೇಳಿರಿ. ಪ್ರಿಯರೇ, ಕ್ರೈಸ್ತರು ಸುವಾರ್ತೆಗೆ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂಬ ಬೋಧನೆ ಹೇಳುವಾಗ ಫಿಲಿಪಿಯ ಸಭೆಯವರಿಗೆ ಹೇಳುತ್ತಿದ್ದಾನೆ. ಪೀಠಿಕೆ 2ನೇ ಅಧ್ಯಾಯ ಮೇಲೆ ಕ್ರೈಸ್ತರು ಸುವಾರ್ತೆಗೆ ಯೋಗ್ಯರಾಗಿ ನಡೆದುಕೊಳ್ಳಬೇಕು ಎಂದು ಬೋಧಿಸುವ ಪದ್ಧತಿಯಲ್ಲಿ, ನನ್ನ ಪ್ರಿಯ ಸಹೋದರರೇ, ನೀವು ನನ್ನ ಮಾತನ್ನು ಯಾವಾಗಲೂ ಕೇಳಿದಂತೆ ಈಗಲೂ ಕೇಳಿರಿ. ನಾನು ನಿಮ್ಮಲ್ಲಿರುವಾಗ ಮಾತ್ರವಲ್ಲದೆ ನಾನಿಲ್ಲದಿರುವಾಗಲೂ ಬಹು ಹೆಚ್ಚಾಗಿ ಮನೋಭೀತಿಯಿಂದ ನಡುಗುವವರಾಗಿದ್ದು ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ. ದೇವರು ನಿಮ್ಮನ್ನು ಕರೆದದ್ದನ್ನು ದೃಢಪಡಿಸಿಕೊಳ್ಳುವುದಕ್ಕೆ, ಆದುಕೊಂಡದ್ದನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಪ್ರಯಾಸ ಪಡೀರಿ, ಆಗ ನೀವು ಎಂದಿಗೂ ಎಡುವುದಿಲ್ಲ. ಹೌದು ಪ್ರಿಯರೇ, ಹೀಗೆ ನಾನಿರುವಾಗ ಮಾತ್ರವಲ್ಲದೆ ನಾನಿಲ್ಲದಿರುವಾಗಲೂ ಬಹು ಎಚ್ಚರಿಕೆಯಿಂದ ಮನೋಭೀತಿಯಿಂದ ನಡುಗುವವರಾಗಿ ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ. ದೇವರು ನಿಮ್ಮನ್ನು ಕರೆದಿದ್ದಾನೆಂದರೆ ನೀವು ನಿಮ್ಮ ರಕ್ಷಣೆಯನ್ನು ಮನೋಭೀತಿಯಿಂದ ಮತ್ತು ನಡುಗುವವರಾಗಿ ಕಾದುಕೊಳ್ಳುತ್ತೇವೆ ಪ್ರೇರೆ, ಆಗ ಎಡುವುದಿಲ್ಲ. ಹೌದು, ಮತ್ತು ಪವಿತ್ರ ಆತ್ಮ ಶಕ್ತಿ ಕಾರ್ಯ ಮಾಡುತ್ತದೆ ದೃಢವಾಗಿ, ಮತ್ತು ಸುವಾರ್ತೆ ಪ್ರಕಾಶ ನಮ್ಮನ್ನು ಬೆಳಗಿಸುತ್ತದೆ. ಹೀಗೆ ನಮ್ಮ ರಕ್ಷಣೆಯನ್ನು ಕಾದುಕೊಳ್ಳಿರಿ ಎಂದು ಹೇಳುತ್ತಿದ್ದಾನೆ ಪೌಲನು. 13ನೇ ವಾಕ್ಯ, ಫಿಲಿಪಿ ಲೆಟರ್ 2ನೇ ಅಧ್ಯಾಯ 13ನೇ ವಾಕ್ಯ ಪ್ರೇರೆ. 2nd ಚಾಪ್ಟರ್, ಫಿಲಿಪಿಯನ್ಸ್ ಚಾಪ್ಟರ್ 13. ಇಲ್ಲಿ ಓದುವುದಾದರೆ, ಯಾಕಂದರೆ ದೇವರೇ ತನ್ನ ಸುಚಿತ್ತವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡುವವನಾಗಿದ್ದಾನೆ. ಗುಣಗುಟ್ಟದೆಯೂ ವಿವಾದವಿಲ್ಲದೆಯೂ ಎಲ್ಲವನ್ನೂ ಮಾಡಿರಿ. ಹೀಗೆ ನೀವು ನಿರ್ದೋಷಿಗಳು, ಯಥಾರ್ಥ ಮನಸ್ಸುಳ್ಳವರು ಆಗಿದ್ದು ವಕ್ರ ಬುದ್ಧಿಯುಳ್ಳ ಮೂರ್ಖ ಜಾತಿಯ ಮಧ್ಯದಲ್ಲಿ ದೇವರ ನಿಷ್ಕಳಂಕರಾದ ಮಕ್ಕಳಾಗುವಿರಿ. 16ನೇ ವಾಕ್ಯದಿಂದ, ಇವರೊಳಗೆ ನೀವು ಸರ್ವರಿಗೂ ಜೀವದಾಯಕ ವಾಕ್ಯವನ್ನು ತೋರಿಸಿಕೊಡುವರಾಗಿದ್ದು ಲೋಕದೊಳಗೆ ಹೊಳೆಯುವ ಜ್ಯೋತಿರ್ಮಂಡಲಗಳಂತೆ ಕಾಣಿಸಿಕೊಳ್ಳುವರಾಗಿದ್ದೀರಲ್ಲ. ನೀವು ಹೀಗೆ ನಡೆದರೆ ನಾನು ಕೆಲಸ ಸಾಧಿಸಿದ್ದು ವ್ಯರ್ಥವಲ್ಲ, ನಾನು ಪ್ರಯಾಸಪಟ್ಟದ್ದು ವ್ಯರ್ಥವಲ್ಲ ಎಂಬ ಉತ್ಸಾಹವು ಕ್ರಿಸ್ತನ ದಿನದಲ್ಲಿ ನನಗೆ ಉಂಟಾಗುವುದು. ಹೌದು ಪ್ರೇರೆ, ನಿಮ್ಮ ನಂಬಿಕೆಯೆಂಬ ಯಜ್ಞವನ್ನು ದೇವರಿಗೆ ಅರ್ಪಿಸುವ ಸೇವೆಯಲ್ಲಿ ನಾನೇ ಪಾನ ದ್ರವ್ಯವಾಗಿ ಅರ್ಪಿತನಾಗಬೇಕಾದರೂ ನನಗೆ ಸಂತೋಷ. ನಿಮ್ಮೆಲ್ಲರೂ ಕೂಡ ಸಂತೋಷ, ಹಾಗೆಯೇ ನೀವು ಸಂತೋಷಿಸಿರಿ, ನನ್ನೊಂದಿಗೆ ಸಂತೋಷಿಸಿರಿ. ಅದು ಪ್ರೇರೆ, ಇಲ್ಲಿ ಪೌಲನು ಕ್ರೈಸ್ತರು ಸುವಾರ್ತೆಗೆ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಹೇಳುವಾಗ ನಿಮ್ಮ ರಕ್ಷಣೆಯನ್ನು ಮನೋಭೀತಿಯಿಂದ ಕಾಪಾಡಿಕೊಳ್ಳಿರಿ. ನಾನು ಇರುವಾಗ ಅಥವಾ ಇಲ್ಲದಿರುವಾಗಲೂ ಕೂಡ ವಿವಾದವಿಲ್ಲದೆ ಎಲ್ಲವನ್ನು ಮಾಡಿರಿ. ನಿರ್ದೋಷಿಗಳು, ಯಥಾರ್ಥ ಮನಸ್ಸುಳ್ಳವರು ಆಗಿದ್ದು ವಕ್ರ ಬುದ್ಧಿಯುಳ್ಳವರು ಈ ಮೂರ್ಖ ಜಾತಿ ಮಧ್ಯದಲ್ಲಿ ನಿಷ್ಕಳಂಕರ ದೇವರ ಮಕ್ಕಳಾಗಿರಿ ಆಗುತ್ತೀರಿ. ನಿಮ್ಮನ್ನು ನೀವೇ ಕಾಪಾಡಿಕೊಳ್ಳುವುದಾದರೆ ದೇವರು ಕರೆದಿದ್ದಾನೆಂದು. ಪ್ರೇರೆ, ಹೀಗೆ ಲೋಕದಲ್ಲಿ ಹೊಳೆಯುವ ಮಂಡಲಗಳಂತೆ ಕಾಣಿಸಿಕೊಳ್ಳುವವರಾಗಿದ್ದೇವೆ. ನಮ್ಮನ್ನು ನಾವು ಕಾಪಾಡಿಕೊಳ್ಳುವ ರಕ್ಷಣೆ. ಕೊನೆಯ ವಾಕ್ಯ ನೋಡಿಕೊಳ್ಳೋಣ ಪ್ರೇರೆ. ಯೋಹಾನನ 1ನೇ ಪತ್ರಿಕೆ 2ನೇ ಅಧ್ಯಾಯ 21ನೇ ವಾಕ್ಯ. ಜಾನ್ ಫಸ್ಟ್ ಲೆಟರ್ ಚಾಪ್ಟರ್ 2 ವರ್ಸ್ 21 ವರ್ಡ್. ಇಲ್ಲಿ ಓದುವುದಾದರೆ, ನೀವು ಸತ್ಯವನ್ನು ತಿಳಿದವರೆಂಬ ಭಾವನೆಯಿಂದಲ್ಲ, ನೀವು ಅದನ್ನು ತಿಳಿದಿರುವುದರಿಂದಲೂ ಯಾವ ಸುಳ್ಳು ಸತ್ಯದಿಂದ ಹುಟ್ಟಿ ಬರುವುದಿಲ್ಲ ಎಂಬುದನ್ನು
ನೀವು ತಿಳಿದಿರುವುದರಿಂದಲೂ ನಿಮಗೆ ಬರೆದನು. ನೀವು ಸತ್ಯವನ್ನು ತಿಳಿಯದವರೆಂದು ಭಾವನೆ